ಪಾಂಡುಪುರ ತಾಲೂಕಿನ ಹಾಗ್ನಳ್ಳಿ ಗ್ರಾಮದಲ್ಲಿರುವ ಉಚಿತ ವೃದ್ಧಾಶ್ರಮ ಅಮ್ಮನ ಆಸರೆ ಚಾರಿಟಬಲ್ ಸೇವಾ ಟ್ರಸ್ಟ್ ಆಶ್ರಯದಲ್ಲಿ ನಡೆದ ನಾಮಕರಣ ಮಹೋತ್ಸವದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರಾದ ಜಿಲ್ಲಾ ವರದಿಗಾರರು ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಜಿಲ್ಲಾ ಮಾಜಿ ನಿರ್ದೇಶಕರಾದ ಎನ್ ಕೃಷ್ಣೇಗೌಡ, ರೈತ ಸಂಘದ ಮುಖಂಡರಾದ ಹೊಸಕೋಟೆ ವಿಜಯಕುಮಾರ್, ಸಮಾಜ ಸೇವಕ ಹುಲ್ಕೆರೆಕೊಪ್ಪ ನಾರಾಯಣಗೌಡ, ಫೈಲ್ವಾನ್ ಅರಳಕುಪ್ಪೆ ಗುರುಮೂರ್ತಿ ಸೇರಿದಂತೆ ಇತರರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಅಧ್ಯಕ್ಷತೆ ವಹಿಸಿದ್ದ ಮನ್ಮೂಲ್ ನಿರ್ದೇಶಕ ಸಿ ಶಿವಕುಮಾರ್, ಬಿಜೆಪಿ ಮುಖಂಡ ಎಚ್ ಎನ್ ಮಂಜುನಾಥ್, ಕಿಸಾನ್ ಕಾಂಗ್ರೆಸ್ ಮೇಲ್ಕೋಟೆ ಘಟಕದ ಅಧ್ಯಕ್ಷ ಸಿ ಆರ್ ರಮೇಶ್ ಇತರರು ಮಾತನಾಡಿ, ಜನ್ಮ ನೀಡಿದ ತಂದೆ ತಾಯಂದಿರು ಕಣ್ಣಿಗೆ ಕಾಣುವ ದೇವರು, ಅವರನ್ನು ಎಂದಿಗೂ ನೋಯಿಸದೆ ಅತ್ಯಂತ ಗೌರವದಿಂದ ಕಾಣಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ವೇದಮೂರ್ತಿ, ತಾಲೂಕು ಮಾಜಿ ಅಧ್ಯಕ್ಷ ಎಸ್ ಮಲ್ಲಿಕಾರ್ಜುನಗೌಡ, ನೇಗಿಲೋಗಿ ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಎಚ್ ಆರ್ ಧನ್ಯಕುಮಾರ್, ನಿವೃತ್ತ ಮುಖ್ಯ ಶಿಕ್ಷಕರಾದ ಸಿದ್ದಪ್ಪ, ರಮೇಶ್, ಶಿಕ್ಷಕ ರವಿಕುಮಾರ್, ಪ್ರಗತಿ ಸೇವಾ ಟ್ರಸ್ಟ್ ಅಧ್ಯಕ್ಷ ರಾಗಿಮುದ್ದಣಿ ನಾಗೇಶ್, ಅಖಂಡ ಕರ್ನಾಟಕ ರಾಜ್ಯ ರೈತರ ಸಂಘದ ಮೈಸೂರು ಜಿಲ್ಲಾ ಮಹಿಳಾ ಅಧ್ಯಕ್ಷ ಉಮಾದೇವಿ, ರೈತ ಸಂಘದ ಮುಖಂಡ ಅತ್ತಿಗನಹಳ್ಳಿ ಜಗದೀಶ್, ಹಿರೇಮೂಡಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಕೃಷ್ಣಪ್ಪ, ಜೆಡಿಎಸ್ ಮುಖಂಡ ಟಿಎಪಿಸಿ ನಿರ್ದೇಶಕ ಪಿಎಲ್ ಆದರ್ಶ, ವೀರಶೈವ ಜಿಲ್ಲಾ ನಿರ್ದೇಶಕ ಆಗ್ನಳ್ಳಿ ಸುರೇಶ್, ಅಮ್ಮನ ಆಸರೆ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಪ್ರಭುಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಪುಷ್ಪಾವತಿ, ಉಮೇಶ್ ಸೇರಿದಂತೆ ಇತರರು ಇದ್ದರು. ಸಂಬಂಧ ಇಲ್ಲ, ಅವ್ರನ್ನ ಅವರೇ ಕರ್ಕೊಂಡು ಬಂದಿರ್ತಕ್ಕಂಥದ್ದು. ರಾಘವನ್ ಸರ್ಗೂ ಅವ್ರು ಹೇಳಿದ್ರು, ಗಂಗಾಧರ ಡಾಕ್ಟರ್ ಅವ್ರಿಗೂ ಅವ್ರು ಹೇಳಿದ್ರು, ನಮ್ಮನ್ನು ಪುಷ್ಪಾವತಿ ಮೇಡಮ್ ಮತ್ತೆ ಪ್ರಭುಸ್ವಾಮಿ ಅವ್ರಿಗೆ ಎಷ್ಟು ತಾರೀಕು ಕರೆದು ನನಗೆ ಗೊತ್ತಿರಲಿಲ್ಲ, ಅವರೇ ಕರ್ಕೊಂಡು ಬಂದರು. ಅಂಥ ವ್ಯಕ್ತಿಗಳು ಇವತ್ತು ಕೃಷ್ಣೇಗೌಡರು ನಮ್ಮ ಪತ್ರಕರ್ತರಲ್ಲಿ ನೇರವಾಗಿ ವಿಚಾರಗಳನ್ನ ಬರೀತಕ್ಕಂಥ ಪತ್ರಕರ್ತರಿಗೆ ಸನ್ಮಾನ ಇಟ್ಕೊಂಡಿದ್ದೀರಿ. ಇನ್ನೂ ಸುಮಾರು ಜನ ಗಂಗಾಧರ ಸರ್ ಇಟ್ಕೊಂಡಿದ್ದೀರಿ. ಸುಮಾರು ಜನ ಒಳ್ಳೆ ವ್ಯಕ್ತಿಗಳಿಗೆ ಇವತ್ತು ಸನ್ಮಾನ ಇಟ್ಕೊಂಡಿರ್ತಕ್ಕಂಥದ್ದು ಕಾಣ್ತಾ ಇದೆ. ನಮ್ಮ ವಿಜಯಣ್ಣ, ರೈತ ಪರ ಹೋರಾಟಗಾರರು ವಿಜಯಣ್ಣ, ಮತ್ತು ಗುರುಮೂರ್ತಿಯವರು ಬಂದಿಲ್ಲ ಅಂತ ಎಲ್ಲ ಒಳ್ಳೊಳ್ಳೆ ವ್ಯಕ್ತಿಗಳಿಗೆ ಇಟ್ಕೊಂಡಿದ್ದೀನಿ. ನಾನಾದರೂ ಅವತ್ತು ಹೇಳಿದೆ, ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಯಾವ ಕಾರ್ಯಕ್ರಮದಲ್ಲಿ ಸರಿ ಮಾಡೋರು, ನಿಂಬೆಹಣ್ಣು ಗುಲಾಬಿ ಹೂವು ಸರಳವಾಗಿ ಮಾಡೋರು, ಭಾರಿ ಖುಷಿ. ಈ ಬಂದಿರ್ತಕ್ಕಂಥವ್ರೆಲ್ಲರಿಗೂ ಖುಷಿ. ಯಾವ ಕಾರಣಕ್ಕೂ ಖರ್ಚು ಮಾಡ್ಕೊಬಿಡಿ. ಯಾರ ದಾನಿಗಳು ಸಿಕ್ಕಿದ್ರೆ ಇವೆಲ್ಲ ಶಾಮಿಯಾನ ಅವೆಲ್ಲ ಹಾಕ್ಸಿ, ಯಾವುದು ಖರ್ಚು ಮಾಡ್ಬಿಡಿ. ಎಲ್ಲರೂ ಕರೀರಿ, ಎಲ್ಲ ಪ್ರೀತಿಯಿಂದ ಬಂದಿರ್ತಕ್ಕಂಥದ್ದು. ಇಲ್ಲ ಜನ ನೋಡಿ ಬರುವಾಗ ಮಲ್ಲಣ್ಣ ನೋಡಿದೆ, ಅವ್ರು ಬರುವಾಗಲೇ ಎಲ್ಲ ಹಣ್ಣು ತಗೊಂಡ್ಬಿಡ್ತಾರೆ. ಜೊತೆ ಬಂದಾಗ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಅವ್ರಿಗೆ ಈಗಾಗಲೇ ಮನವಿ ಕೊಟ್ಟಿದ್ರು, ಮುಂದ್ಗಡೆ ಕಾಂಪೌಂಡ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ. ಈಗಾಗಲೇ ಮೇಡಮ್ ಅವ್ರ ಪುಷ್ಪಾವತಿ ಮತ್ತು ಪ್ರಭುಸ್ವಾಮಿ ಅವ್ರಿಗೆ ಎಸ್ಟಿಮೇಟ್ ಕಳಿಸೋದೆ. ಅದರಂತೆ ಮುಂದೆ ಅವ್ರು ಕಾಂಪೌಂಡ್ ವ್ಯವಸ್ಥೆ ಮಾಡಿಸ್ತಾ ಡಾಕ್ಟರ್ ಗಂಗಾಧರ್ ಸರ್ ಇವತ್ತು ಸನ್ಮಾನಿತರಲ್ಲ, ಅವರು ಒಬ್ಬರು ಬನಘಟ್ಟ ಶರದಿಂದು ಅಪಾರ್ಟ್ಮೆಂಟಲ್ಲಿ ವಾಸ ಇರ್ತಕ್ಕಂಥವ್ರು. ಅವರು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಸಮಾಜ ಸೇವೆ ಮಾಡ್ತಾ ಇರ್ತಕ್ಕಂಥವ್ರು. ಅವರು ಸಹ ಇಲ್ಲಿಗೆ ಸೋಲಾರ್ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತೇಳಿ ಒಪ್ಕೊಂಡ್ರು. ಈಗಾಗಲೇ ಬಂದಂಥ ಎಲ್ಲ ವ್ಯಕ್ತಿಗಳ ಬಾಯಲ್ಲಿ, ಎಲ್ಲರ ಬಾಯಲ್ಲೂ ಸಹ ಏನಾದರೂ ಇದಕ್ಕೆ ಮಾಡಬೇಕು ಅನ್ನೋಂಥ ಭಾವನೆ ಇದೆ. ಆದರೆ ಒಂದೇ ಒಂದು, ವೃದ್ಧಾಶ್ರಮನ ಒಪ್ಪೋದಕ್ಕೆ ಯಾರೂ ತಯಾರಿಲ್ಲ. ಯಾಕೆ ಅಂತಂದರೆ ನಮ್ಮ ಮೊದಲು ಅದೇ ಹೇಳ್ತಾ ಇದ್ದ, ಇವಾಗಲೂ ಅದೇ, ಮುಂಜಾನೆ ಎಲ್ಲರೂ ಅದೇ ಹೇಳೋದು. ಯಾಕೆ ಅಂತಂದರೆ ನಮ್ಮ ವ್ಯವಸ್ಥೆ ಒಳಗೆ, ನಮ್ಮ ಸಮಾಜದಲ್ಲಿ, ನಮ್ಮ ಸಂಸ್ಕೃತಿ ಒಳಗೆ ಈ ವ್ಯವಸ್ಥೆ ಇರಲಿಲ್ಲ. ಯಾಕೆಂದರೆ ಏನೇ ನಾವು ಮಾಡ್ಬೋದು, ಆದರೆ ಆ ಮನೆ ಪ್ರೀತಿನ ಯಾರೂ ಕೊಡೋದು ಸಾಧ್ಯ ಇಲ್ಲ. ನಾವು ವೃದ್ಧಾಶ್ರಮ ಅಂತ ಯಾರೇ ಏನೇ ಹೇಳಿದ್ರು, ಇದು ತಾತ್ಕಾಲಿಕವಾಗಿ ಒಂದು ಆಶ್ರಮವಾಗಿರಲಿ, ತದನಂತರ ಏನೋ ಒಂದು ಕಾರಣಾಂತರದಿಂದ ಬಂದಿರ್ತಾರೆ, ಮುನ್ಸೋ ಅಥವಾ ಬೇರೆನೋ ಏನೋ ಕಾರಣಕ್ಕೆ ಬಂದಿರ್ತಾರೆ. ಆದರೆ ಮುಗಿದ ನಂತರ ಅವ್ರ ಮನೆಯವರ ಪ್ರೀತಿನ ಗಳಿಸಿ, ಅಥವಾ ಮನೆಯವರಿಗೆ ಆ ಪ್ರೀತಿ ವಿಶ್ವಾಸ ಬರೋ ಥರ ದೇವರು ಕರುಣಿಸಿ ಅವ್ರವ್ರ ಮನೆಗೆ ಎಲ್ಲ ತೆರಳಬೇಕು. ಯಾಕೆ ಅಂತಂದರೆ ನೀವು ನೋಡಿದ್ರಿ, ಕೊನೆಯಲ್ಲಿ ವೃದ್ಧಾಶ್ರಮದಲ್ಲಿ ವಯಸ್ಸಾದಂಥ ಕಾರಣದಲ್ಲಿ ಮನೆ ಮಂದಿನೇ ನೋಡ್ಕೊಳ್ಳೋದಕ್ಕೆ ಕಷ್ಟ. ಯಾಕೆಂದರೆ ಮನುಷ್ಯನ ದೇಹ ಕುಂದೋಗಿರ್ತದೆ. ಆದರೆ ಇನ್ನು ಆಶ್ರಮಗಳಲ್ಲಿ ನೋಡ್ಕೊಳ್ಳೋಂಥದ್ದು ಅಂದ್ರೆ ಭಾರಿ ಕಷ್ಟ ಐತೆ. ಅದರಿಂದ ಯಾರೇ ಏನೇ ಬಂದಿರ್ಬೋದು, ಇಲ್ಲಿ ಬಂದಿರ್ತಕ್ಕಂಥವ್ರು ಅಷ್ಟೇ ತಾತ್ಕಾಲಿಕ ಮುನ್ಸೋ ಮತ್ತೊಂದು ಮಗದೊಂದಿಂದ್ರು ಬಂದಿರ್ತೀರಿ, ಅಥವಾ ಅವರು ಅಷ್ಟೇ ಇಲ್ಲಿ ಕಳಿಸ್ಬೇಕು ಅನ್ನೋದಿರ್ಕಿಲ್ಲ. ವ್ಯವಸ್ಥಿತವಾಗಿ ಏನೇನೋ ಆಗಿರ್ತದೆ, ಅದೆಲ್ಲ ಒಳ್ಳೇದಾಗಲಿ, ಅವ್ರವ್ರ ಮನೆಗೆ ತಲುಪುವಂಥದ್ದಾಗಲಿ, ತಾತ್ಕಾಲಿಕವಾಗಿ ಬಂದು ಹೋಗೋಂಥದ್ದು, ಕೆಲವು ದಿನ ಇರೋಂಥ ಮನೆ ಆಗಲಿ ಅಂತ ಒಂದು ಆಸೆ ಪಡ್ತಾ, ಇವತ್ತಿನ ದಿನ ಸನ್ಮಾನದ ಕಾರ್ಯಕ್ರಮಗಳಲ್ಲಿ ನಮ್ಮ ನಾರಾಯಣಪ್ಪರು ಅವರು ಬರೆದಿರೋದ್ರಿಂದ ಅಲ್ಲೇ ಅವ್ರಿಗೆ ಮಾಡ್ತಾವ್ರೆ. ಅವ್ರಿಗೆ ಬೇಜಾರು, ಅವ್ರ ಸನ್ಮಾನ ಯಾಕೆ ಇಟ್ಕೊಂಡ್ರಿ ಅಂತ. ಅವರು ಈ ಆಶ್ರಮಕ್ಕೆ ಎಲ್ಲರನ್ನೂ ಪರಿಚಯ ಮಾಡಿಸೋದಕ್ಕೆ ಒಂದು ಕೊಂಡಿ ಆದರು. ಇವತ್ತು ವೃದ್ಧಾಶ್ರಮಗಳು ಏದಕ್ಕೆ ತಲೆ ಎತ್ತಿದ್ದಾವೆ, ಏದಕ್ಕೆ ತಲೆ ಎತ್ತಾ ಇದ್ದಾವೆ ಅಂತ ಅಂದರೆ ನಿಜವಾಗ್ಲೂ ನಮಗೆ ನಾಗರಿಕರು ತಲೆ ತಗ್ಗಿಸುವಂಥ ವಿಷಯ ಅಂತ ನಾನಾದರೂ ಭಾವಿಸ್ತೇನೆ. ಏಕೆ ಅಂದರೆ ನಾನು ಒಂದು ಪ್ರಜಾವಾಣಿ ಪತ್ರಿಕೆಯಲ್ಲೋ ಇಲ್ಲ ಕನ್ನಡಪ್ರಭದಲ್ಲೋ ಒಂದು ಓದಿದೆ, ಒಂದು
ಅಂದರೆ ಯೂಟ್ಯೂಬಲ್ಲಿ ಬರ್ತದೆ. ಅವ್ರು ನಮ್ಮ ಬೆಂಗಳೂರಿನ ಪ್ರತಿಷ್ಠಿತ ಒಂದು ಕುಟುಂಬ. ಅವರು ಹೆಚ್ಚು ಕಡಿಮೆ 1,000 ಕೋಟಿ ರೂಪಾಯಿ ಅಷ್ಟು ಆಸ್ತಿ ಎಲ್ಲ ಮಾಡಿದ್ದಾರೆ. ಅವರು ಒಬ್ಬ ಮಗ ಅವ್ರ ಇಂಡಸ್ಟ್ರಿ, ಒಬ್ಬ ಮಗ ನ್ಯೂ ಜರ್ಸಿ ಅಮೆರಿಕಾದಲ್ಲಿ ಇರ್ತಾನೆ, ಇನ್ನೊಬ್ಬ ಮಗ ಜಪಾನಲ್ಲಿ ಇರ್ತಾನೆ. ಅವ್ರು ದೊಡ್ಡ ಇಂಡಸ್ಟ್ರಿ ಮಾಡ್ಕೊಂಡು ಅವರ ತಂದೆ ತಾಯಿ ಭಾಳ ಚೆನ್ನಾಗಿರ್ತಾರೆ. ಅವ್ರನ್ನ ಅಂದರೆ ಅವರ ಒಂದು ನಿರ್ಮಾಣದಲ್ಲಿ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ತಾಯಿ ತೀರೋಗ್ತಾರೆ. ತಾಯಿ ತೀರೋದ್ರೆ ಅಣ್ಣನಿಗೆ ಫೋನ್ ಮಾಡ್ತಾರೆ, ಬಾ ಮಗ ಈಗ ತೀರೋಗಿದ್ದಾರೆ ಅಂತ ಹೇಳಿದ್ರೆ ತಮ್ಮನಿಗೆ ಫೋನ್ ಮಾಡಿದ್ರೆ ನಾನು ಬರೋಕ್ಕಾಗಲ್ಲ, ಇಬ್ಬರು ಅಣ್ಣ ತಂದಿರು ಮಾತಾಡಿದ್ರೆ ನೀನು ಅಮ್ಮ ಸದಾಗಿದ್ದಾರೆ ನೀನು ಹೋಗು, ನಾನು ಅಪ್ಪ ಸದಾದಾಗ ನಾನು ಹೋಗ್ತೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅಪ್ಪ ಬಂದು ಹಿರಿ ಮಗ ಬಂದು ಶವ ಸಂಸ್ಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಷ್ಟು ಖರ್ಚು ವೆಚ್ಚ ಆಗಿದೆ ಅದನ್ನು ದುಡ್ಡು ತಗೊಳ್ಳಿ ಅಂತ ಹೇಳಿದಾಗ ಅವ್ರ ತಂದೆ ಆಗಲೇ ಇಲ್ಲೆಲ್ಲೇ ನನ್ನ ಶವ ಸಂಸ್ಕಾರಕ್ಕೆ ಇಷ್ಟು ನಮ್ಮ ಅಂಥೇಳಿ ಕಟ್ಬಿಟ್ಟು ನೀನು ನನ್ನ ತಮ್ಮ ಏನಾರು ಬರೋಕ್ಕಾಗಲಿಲ್ಲ ಅಂತಂದರೆ ಅದಕ್ಕೂ ಎಷ್ಟು ಬೇಕೋ ದುಡ್ಡನ್ನ ಕೊಡ್ತೀನಿ ಅಂತ ಹೇಳೋ ಸಂದರ್ಭದಲ್ಲಿ ನೋಡಪ್ಪ ನಾನು ನಿನ್ನ ಎತ್ತಿ ಒತ್ತಿ ಬೆಳೆಸೋದಕ್ಕೆ ಈ ಸಾರ್ಥಕ ಆಯಿತು, ದಯವಿಟ್ಟು ನೀವು ಯಾರೂ ಬರಬೇಡಿ, ನಾವು ಗಂಡ ಇಟ್ಟಿದ್ರು ನಾವು ಚೆನ್ನಾಗಿದ್ದಂಥ ಸಂದರ್ಭದಲ್ಲೇ ನಾವು ಸಂಸ್ಕಾರಕ್ಕೆ ಇರ್ಬೋದು, ನಮ್ಮ ಮೇಂಟೆನೆನ್ಸ್ಗೆ ದುಡ್ಡು ಇರ್ಬೋದು ಎಲ್ಲ ನಾವು ಮಾಡ್ಕೊಂಡಿದ್ವಿ, ನಿಮ್ಮ ದೇವರು ಚೆನ್ನಾಗಿಟ್ಟಿರಲಿ ಅಂತ ಅವ್ರು ಹೇಳ್ಬಿಟ್ಟು ಕಳಿಸ್ತಾರೆ. ಯಾಕೆ ಅಂತ ಅಂದರೆ ಇವತ್ತು ನಮ್ಮ ಹಳ್ಳಿಗಾಡಿನಲ್ಲಿ ಏನಾದರೂ ಒಂದು ಸ್ವಲ್ಪ ಕುಟುಂಬದ ಒಂದು ಸಂಬಂಧಗಳನ್ನ ಇದ್ದರೆ ಅದು ನಾಗರಿಕತೆ ಹೊಂದಿರತಕ್ಕಂಥ ಏನು ದೊಡ್ಡ ದೊಡ್ಡ ಸಿಟಿಗಳಿದ್ದಾವೆ ಅಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಯಾವುದಕ್ಕೂ ಬೆಲೆ ಇಲ್ಲ. ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಅದರಲ್ಲೂ ನಮ್ಮ ಒಂದು ಸಣ್ಣ ಒಂದು ಗ್ರಾಮದಲ್ಲಿ ಏನು ಆಗನಹಳ್ಳಿ ಗ್ರಾಮದಲ್ಲಿ ಪ್ರಭುಸ್ವಾಮಿಯವರು ಮತ್ತು ನಮ್ಮ ಪುಷ್ಪಶ್ರೀ ಅಕ್ಕನವರು ಭಾಳ ಜವಾಬ್ದಾರಿ ತೆಗೆದುಕೊಂಡು ಏನೋ ಒಂದು ಅನಾಥಾಶ್ರಮವನ್ನು ವೃದ್ಧಾಶ್ರಮ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾವಾಗಲೂ ಕೂಡ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ, ಜೊತೆಗೆ ಏನು ಇವತ್ತು ಪುಟ್ಟ ಮಕ್ಕಳ ಒಂದು ನಾಮಕರಣ ಮಹೋತ್ಸವವನ್ನು ಮಾಡಿದಿರಿ, ಅವು ಮಕ್ಕಳು ನಿಜವಾಗ್ಲೂ ಕೂಡ ನಾನು ನೋಡಿದ ಏನು ಈಗ ಇನ್ನೂ 1 ವರ್ಷ ತುಂಬಿದೆಯಾ ಏನು ಮಕ್ಕಳು ನಮ್ಮ ಕುಟುಂಬದ ಏನು ನನ್ನ ಪೂಜ್ಯ ಮಾಜಿ ಸಚಿವರಾದಂಥ CS ಪುಟ್ಟರಾಜಪ್ಪನವರು ಇದ್ದಾರೆ, ನಮ್ಮದು ಒಂದು ಟ್ರಸ್ಟ್ ಇದೆ, ಜೊತೆಗೆ ನಮ್ಮ ಕುಟುಂಬದ ವತಿಯಿಂದ ಆ ಮಕ್ಕಳ ಒಂದು ಏನು ಜೀವನೋಪಾಯಕ್ಕೆ ಅಂದರೆ ಬಟ್ಟೆ ಇರ್ಬೋದು, ಅದು ಊಟದಿರ್ಬೋದು, ಎಜುಕೇಷನ್ ಇರ್ಬೋದು, ಆ 2 ಮಕ್ಕಳ ಅವ್ರು ಎಷ್ಟು ಗಂಟೆ ಓದ್ತಾರೆ ಅದನ್ನು ನಾವು ನಿರ್ವಹಣೆ ವೆಚ್ಚವನ್ನು ನಾವು ವಹಿಸ್ಕೋತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಏನು ನಮ್ಮ ತಂದೆ ತಾಯಿಗಳು ನಿಜವಾಗ್ಲೂ ಕೂಡ ಅವರು ದೇವರಿಗೆ ಸಮಾನಪಟ್ಟಂಥವ್ರು ಅಂತ ಹೇಳಬೇಕು ಅಂದರು. ಯಾಕೆಂದರೆ ಇವತ್ತು ಮನುಷ್ಯತ್ವನೇ ಕಳ್ಕೊಳ್ತಾ ಇರ್ತಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಪ್ರಭುಸ್ವಾಮಿ ಮತ್ತು ಅವರೆಲ್ಲ ತಂಡ ಒಟ್ಟುಗೂಡಿ ಈ ವೃದ್ಧಾಶ್ರಮವನ್ನು ನೀವು ದಯವಿಟ್ಟು ದೇವಸ್ಥಾನಕ್ಕೆ ಎಷ್ಟು ಒತ್ತುಗಳನ್ನು ನಾವು ಕೊಡ್ತೇವೆ ಅಷ್ಟು ಒತ್ತನ್ನು ನೀವು ಕೊಟ್ಟು ನಮ್ಮೆಲ್ಲ ಮುಖಂಡರುಗಳು ವೇದಿಕೆ ಮೇಲೆ ಇದ್ದಾರೆ, ಅವರೆಲ್ಲ ಜೊತೆಗೂಡಿ ಖಂಡಿತವಾಗೂ ಇದು ಒಂದು ದೊಡ್ಡ ಒಂದು ಸಂಸ್ಥೆಯಾಗಿ ಬೆಳೀಲಿ, ಅದಕ್ಕೆ ಎಲ್ಲ ನಾವು ಸಹಕಾರಗಳನ್ನ ನೀಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಅನ್ಯತೆ ಭಾವಿಸಬಾರ್ದು. ನಮಗೆ ಇನ್ನೊಂದು 2 ಕಾರ್ಯಕ್ರಮ ಇದೆ. ಕಟೇರಿ ಒಬ್ಬಳು ಹೆಣ್ಮಗಳು ಅವಳಿಗೆ ಕೊಟ್ಟಿತ್ತು, ಅವರ ಒಂದು ಶವ ಸಂಸ್ಕಾರ ಇದರಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ನಾನು ಹೋಗ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ನಾನು ಅನಂತ ನಮಸ್ಕಾರಗಳನ್ನ ತಿಳಿಸ್ತಾ, ಜೊತೆಗೆ ತಮಗೇನಾದರೂ ನಮ್ಮ ನಂದಿನಿ ಏನು ನಮ್ಮ ಒಕ್ಕೂಟ ಇದೆ ಅದರಿಂದ ಏನಾದರೂ ಯಾವ್ದಾದ್ರು ಸಭೆ ಸಮಾರಂಭ ಮಾಡಿದ್ರೆ, ತಾವು ಯಾವ್ದಾದ್ರು ಹಬ್ಬ ಹರಿದಿನಗಳಲ್ಲಿ ಅವ್ರಿಗೊಂದು ವಿಶೇಷ ಭೋಜನವನ್ನು ಮಾಡಿದ್ರೆ ಅದಕ್ಕೂ ಕೂಡ ನಾನು ವೈಯಕ್ತಿಕವಾಗಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಒಂದು ಯುಗಾದಿ ಹಬ್ಬದಲ್ಲಿ ಒಂದು ಒಬ್ಬಟ್ಟು ಊಟದ ವ್ಯವಸ್ಥೆ ಎಲ್ಲ ಖರ್ಚು ವೆಚ್ಚವನ್ನು ನಾನು ಅಲ್ಲಿ ಬರೆಸ್ಕೊಡ್ತೇನೆ. ಅದಕ್ಕೆ ಏನೇನು ಬೇಕು ಅಂದರೆ ನಮ್ಮ ಆಗನಹಳ್ಳಿ ಸುರೇಶ್ ಇದ್ದಾರೆ, ಎಲ್ಲರೂ ಸುರೇಶ್ ಅವರು ಹೊರಟೋದ್ರ ಅವ್ರಿಗೆ ಹೇಳೋದ್ರ ಮುಖಾಂತರ ನೀವು ತಿಳಿಸ್ಕೊಟ್ರೆ ಅವತ್ತು ಒಂದು ಒಬ್ಬಟ್ಟು ಊಟವನ್ನು ನಾನು ಬಂದು ಅವ್ರ ಜೊತೆ ಊಟ ಮಾಡಿ ಹೋಗ್ತೀನಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾನು ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ದೇವಾಲಯಗಳಲ್ಲಿ ಆಡಂಬರವನ್ನ ಮಾಡಕ್ಕೆ ಹೊರಟಿದ್ವಿ. ಆ ಆಡಂಬರವನ್ನು ಬಿಡಬೇಕು. ಈ ನೊಂದ ಸಮಾಜದಲ್ಲಿ ನೊಂದ ಅನಾಥರಿಗೆ, ಅನಾಥ ಮಕ್ಕಳಿಗೆ, ಈ ವೃದ್ಧರಿಗೆ ನೀವೆಲ್ಲ ಸೇರಿ ಸೇವೆ ಮಾಡಿದ್ರೆ ಇವರನ್ನ ನಾವು ದೇವರನ್ನು ಕಾಣ್ಬೋದು. ಯಾಕೆಂದ್ರೆ ಅವರು ಹಸುವಿನಿಂದ ಬಳಸ್ತಾ ಇರ್ತಾರೆ. ಅವ್ರಿಗೆ ಹೊಟ್ಟೆ ತುಂಬಾ ಊಟ ಕೊಟ್ಟು ಬಟ್ಟೆ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಾಗ ಅವ್ರು ಹೇಳ್ತಾರೆ, ಯಾರಪ್ಪ ಪುಣ್ಯಾತ್ಮ ಇವತ್ತು ಊಟ ಹಾಕಿ ಹೋಗಿದ್ದಾನೆ, ದೇವರು ಅವನಿಗೆ ಒಳ್ಳೇದನ್ನು ಮಾಡ್ಲಿ ಅಂತ ಹೇಳ್ತಾರೆ. ಇದಕ್ಕಿಂತ ಇನ್ನೇನು ಆಶೀರ್ವಾದ ಬೇಕು? ಯಾವ ದೇವರು ನಮ್ಗೆ ಆಶೀರ್ವಾದ ಮಾಡ್ತಾನೆ? ಯಾವ ದೇವರು ಆಶೀರ್ವಾದ ಮಾಡಲ್ಲ. ಎಲ್ಲ ಕಾಲ್ಪನಿಕ. ದೇವಾಲಯಗಳಿಗೆ ಮನಃಶಾಂತಿಗೋಸ್ಕರ ನಾವು ಹೋಗೋದು. ಆದ್ರೆ ಇವ್ರಿಗೆ ಸೇವೆ ಮಾಡಿದ್ರೆ, ಇವ್ರ ಸೇವೆ ಮುಖಾಂತರ ನಾವು ದೇವರನ್ನು ಕಾಣ್ಬಹುದು. ದಯಮಾಡಿ
ನೀವೆಲ್ಲರೂ ಸೇರಿ ಇಂಥ ಸಮಾಜದ ವಂಚಿತರಾದಂಥವ್ರಿಗೆ ಈ ಆಶ್ರಯವನ್ನು ನೀಡುತ್ತಿರುವಂಥ ಟ್ರಸ್ಟ್ಗಳಿಗೆ ನಾವು ಸಹಾಯ ಮಾಡುವ ಮೂಲಕ ಇವರನ್ನ ದೇವರ ಸಮಾನರಾಗಿ ನೋಡೋಣ ಅಂತೇಳಿ ಮತ್ತೊಮ್ಮೆ ನಾನು ತಮ್ಮೆಲ್ಲರಿಗೂ ಒಂದಿಷ್ಟ ಮಾತನ್ನ ಅವಕಾಶ ಕೊಟ್ಟ ನಿಮಗೆ ನಾನು ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇನ್ನೊಂದನ್ನು ಸಲ್ಲಿಸ್ತೀನಿ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕುಟುಂಬವನ್ನ ನಿಭಾಯಿಸೋದು ಕಷ್ಟ ಇದೆ. ಆದ್ರೆ ಇವತ್ತು ನಮ್ಮ ಪ್ರಭು ಸ್ವಾಮಿಯವ್ರ ನಾನು ಹೋಗ್ಬೇಕಾದ್ರೆ ಕೇಳಿಸ್ಕೊಂಡೆ, ಹಲವಾರು ದೂರುಗಳು ಹೇಳ್ತಾರೆ ಅಂತ. ಅದಿರಬೇಕು, ತೆಗಳುವವರಿದ್ದಾಗೇನೆ ಹೊಗಳಿಕೆಗೆ ಹೆಚ್ಚಾಗೋದು. ಅದರಿಂದ ಯಾರು ಏನಾರು ಅಂದ್ಕೊಳ್ಳಿ, ತಾವು ಇವತ್ತು ಆ ಪುಟ್ಟ ಮಕ್ಕಳನ್ನ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ನೋಡಿ, ಎಲ್ಲೋ ಬೆಳೆದು ಅವ್ರ ತಾಯಿ ಎಲ್ಲಿಂದೋ ಬಂದು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆ ಮಕ್ಕಳ ಜನನವಾಗಿ ಅವರಿಗೆ ಇವತ್ತು ತಾವು ನಾಮಕರಣವನ್ನ ಇಟ್ಕೊಂಡು ಎಲ್ಲರ ಆಶೀರ್ವಾದದಿಂದ ಮಕ್ಕಳು ಬೆಳೀಲಿ, ಆ ದೇವರು ಅವ್ರಿಗೆ ಹೆಚ್ಚಿನ ಆಶೀರ್ವಾದವನ್ನು ನೀಡಲಿ. ಮಕ್ಕಳಿಗೆ ಅವ್ರು ಮುಂದೊಂದು ದಿವಸ ಭಾರತದ ಭಾವಿ ಪ್ರಜೆಗಳಾಗಿ ಹೊರಹೊಮ್ಮಲಿ ಈ ಟ್ರಸ್ಟ್ ವತಿಯಿಂದ ಅಂತೇಳಿ ಆ ಮಕ್ಕಳಿಗೆ ನಾನು ಹಾರೈಸುತ್ತಾ, ಹಾಗೆ ಏನಿವತ್ತು ಈ ವೃದ್ಧರು ಇವತ್ತು ಹಲವಾರು ಜನ ಧನ್ಯಕುಮಾರು ಸೇರಿದಾಗೆ ಹಲವಾರು ಜನ ಮಾತನಾಡಿದ್ರು. ಇವತ್ತು ತಂದೆ ತಾಯಿಗಳ ಪಾಡು ಬೀದಿ ನಾಯಿಗಳಿಗಿಂತ ಜಾಸ್ತಿ ಆಗ್ಬಿಟ್ಟಿದೆ. ಅವಕ್ಕೆ ಎಷ್ಟೋ ಜನ ಬಿಸ್ಕೆಟ್ ಬ್ರೆಡ್ ಹಾಕ್ತಾರೇನೋ, ಆದ್ರೆ ಇವತ್ತು ಜನ್ಮ ಕೊಟ್ಟು ಅವ್ರನ್ನ ವಿದ್ಯಾವಂತರು ಮಾಡಿ ಎಲ್ಲ ಅನುಕೂಲ ಮಾಡಿಕೊಟ್ರು ಇವತ್ತು ಅವ್ರನ್ನ ನೋಡ್ಕೊಳ್ಳುವ ಒಂದು ಮನಸ್ಥಿತಿ ನಮ್ಮಲ್ಲಿಲ್ಲ. ಆದ್ರೆ ದಯಮಾಡಿ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಜೀವ ಅನ್ನೋದು ಇದ್ದೇ ಇರುತ್ತೆ. ಇಲ್ಲಿ ಏನು ನಾವು ಪಾಲ್ಗೊಂಡಿದ್ದೀವಿ, ಎಲ್ಲರೂ ಏನು ಸಮಾಜದಲ್ಲಿ ತಮ್ಮ ಜೀವನದ ನಿರ್ವಹಣೆಯಿಂದ ವಂಚಿತರಾಗ್ತಾರೆ, ಆ ಜನರ ಪರವಾಗಿ ನಾವೆಲ್ಲರೂ ಕೆಲಸ ಮಾಡೋಣ. ಇವರು ಈಗ ನಾರಾಯಣಗೌಡರು ಹೇಳಿದ್ರು ದೇವರ ಮಕ್ಕಳು ಅಂತ. ನಿಜ, ದೇವಾಲಯಕ್ಕೆ ಹೋದ್ರೆ ಅವನು ದೇವರು ಕಲ್ಲಾಗಿರ್ತಾನೆ. ಸುಮ್ಮನೆ ನಮ್ಮ ಮನಸಾಂತಿಗೋಸ್ಕರ ನಾವು ದೇವರಲ್ಲಿ ನನ್ಗೆ ಆಗ್ ಮಾಡಪ್ಪ ಈಗ ಮಾಡಪ್ಪ ಅಂತೇಳಿ ಬೇಡ್ಕೊಳ್ತೀವಿ. ಆದ್ರೆ ದೇವರು ನಮ್ಗೆ ಸೃಷ್ಟಿ ಮಾಡಿ ಕಳ್ಸಿದ್ದಾನೆ. ಆ ನಡುವೆ ನಾವು ಇಲ್ಲಿ ನಾಟಕ ಆಡ್ತಾ ಇದೀವಿ. ಆದ್ರೆ ದೇವರ ಮಕ್ಕಳು ಯಾರು ವಂಚಿತರಾಗಿರ್ತಾರೆ ಅವರೇ ದೇವರ ಮಕ್ಕಳು. ನಾವು ಅವರ ಸೇವೆಯನ್ನ ಮಾಡುವ ಮೂಲಕ, ಅವ್ರಿಗೆ ಸಹಾಯವನ್ನ ಮಾಡುವ ಮೂಲಕ ದೇವರನ್ನ ಕಾಣ್ಬಹುದು. ದೇವಾಲಯದ ಉಂಡಿ ಹೋಗ್ತೀವಿ, ಚಿನ್ನ ಸುರಿತೀವಿ, ಯಾತಕ್ಕೋಸ್ಕರ? ಅದು ಏನ್ ದೇವರು ಚಿನ್ನ ಕೇಳಿರ್ತಾನ ನಮ್ಮ ಹತ್ರ? ಅವನೇನು ಅಪೇಕ್ಷೆ ಪಟ್ಟಿರಲ್ಲ.